ಸ್ಟಾಪ್ ವೇಸ್ಟಿಂಗ್ ಯುವರ್ ಗೋಲ್ಡನ್ ಟೈಮ್. ನಿಮ್ಮ ಗೋಲ್ಡನ್ ಟೈಮನ್ನು ವೇಸ್ಟ್ ಮಾಡೋದನ್ನು ಮೊದಲು ನಿಲ್ಲಿಸಿ. ಈ ಟೈಮ್ ಅನ್ನೋದು ನಮ್ಮ ಜಗತ್ತಿನಲ್ಲಿರುವ ಅತ್ಯಂತ ಕಾಸ್ಟ್ಲಿಯಾಗಿರುವ ವಸ್ತುವಾಗಿದೆ. ಯಾರು ತಮ್ಮ ಟೈಮನ್ನು ದುಡ್ಡಿನಂತೆ ಬಳಸಿಕೊಳ್ತಾರೋ ದುಡ್ಡು ಅವ್ರ ಹತ್ರ ನೀರಿನಂತೆ ಹರಿದು ಬರುತ್ತೆ. ಅದಕ್ಕಾಗಿ ಸುಮ್ಮನೆ ನಿಮ್ಮ ಟೈಮನ್ನು ವೇಸ್ಟ್ ಮಾಡುವ ಬದಲು ಈ 5 ಸಿಂಪಲ್ ಕೆಲಸಗಳನ್ನು ಮಾಡಿ. ನಿಮ್ಮ ಲೈಫು ಪರ್ಮನೆಂಟ್ಲಿ ಚೇಂಜ್ ಆಗುತ್ತೆ. ನಂಬರ್ 5, ರಿಸೆಟ್ ಯುವರ್ ಮೈಂಡ್ಸೆಟ್. ಚೇಂಜ್ ಯುವರ್ ಥಾಟ್ಸ್ ಟು ಚೇಂಜ್ ಯುವರ್ ಲೈಫ್. ನಿಮ್ಮ ಲೈಫನ್ನು ಬದಲಾಯಿಸುವುದಕ್ಕಾಗಿ ನಿಮ್ಮ ಯೋಚನೆಗಳನ್ನು ಬದಲಾಯಿಸಿ. ಮೊದಲು ನಿಮ್ಮ ಮೈಂಡ್ಸೆಟ್ಟನ್ನು, ಮನಸ್ಥಿತಿಯನ್ನು ಬದಲಾಯಿಸಿ. ಅದಾದ ನಂತರ ನಿಮ್ಮ ಕೆಟ್ಟ ಪರಿಸ್ಥಿತಿ ಆಟೋಮೆಟಿಕ್ಕಾಗಿ ಬದಲಾಗುತ್ತೆ. ನೀವು ನಿಮ್ಮ ಕಡೆಗೆ ಮತ್ತು ನಿಮ್ಮ ಲೈಫಿನ ಕಡೆಗೆ ಪಾಸಿಟಿವ್ ದೃಷ್ಟಿಕೋನದಿಂದ ನೋಡೋಕ್ಕೆ ಶುರು ಮಾಡಿ. ನಿಮ್ಮ ಮೇಲೆ ವಿಶ್ವಾಸವಿಡಿ. ನಾನು ಕೂಡ ಸ್ಕಿಲ್ಗಳನ್ನು ಕಲಿಬಲ್ಲೆ, ನಾನು ಕೂಡ ಈ ಕೆಲಸವನ್ನು ಮಾಡಬಲ್ಲೆ, ಇದು ನನ್ನಿಂದ ಸಾಧ್ಯ ಇದೆ, ನಾನು ಕೂಡ ಸಕ್ಸಸ್ಫುಲ್ ಆಗುವೆ, ನಾನು ಕೂಡ ಶ್ರೀಮಂತನಾಗುವೆ, ನಾನು ಕೂಡ ನನ್ನ ಲೈಫಲ್ಲಿ ಗ್ರೇಟ್ ಲೆವೆಲ್ಗೆ ಹೋಗುವೆ ಅನ್ನೋ ವಿಶ್ವಾಸವನ್ನು ಇಡಿ. ಮತ್ತು ನಿಮ್ಮ ಮೇಲೆ ಸೆಲ್ಫ್ ಲವನ್ನು ಬಿಲ್ಡ್ ಮಾಡಿ. ಬೇರೆ ಯಾರಾದರೂ ಬಿಟ್ಟೋದ್ರು ಅಂಥೇಳಿ ಕೊರಗುವ ಬದಲು, ಬೇರೆ ಯಾರನ್ನೂ ಪ್ರೀತಿಸುವ ಬದಲು ಮೊದಲು ನಿಮ್ಮನ್ನು ನೀವು ಪ್ರೀತಿಸೋಕ್ಕೆ ಶುರು ಮಾಡಿ. ನಿಮ್ಮನ್ನು ನೀವು ಇಷ್ಟಪಡಿ. ಮತ್ತು ಒಂದು ಮಾತನ್ನು ಎನಿ ಟೈಮ್ ನೆನಪಲ್ಲಿಟ್ಕೊಳ್ಳಿ, ಯು ಆರ್ ಇಂಪಾರ್ಟೆಂಟ್ ಇನ್ ಯುವರ್ ಸಕ್ಸಸ್. ನಿಮ್ಮ ಸಕ್ಸಸ್ನಲ್ಲಿ ನೀವು ತುಂಬಾ ಮುಖ್ಯರಾಗ್ತೀರಾ. ನಿಮ್ಮ ಫ್ಯಾಮಿಲಿ ಮೆಂಬರ್ಗಳು, ಫ್ರೆಂಡ್ಸ್ಗಳು, ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡು, ಎಜುಕೇಷ್ನಲ್ ಬ್ಯಾಕ್ಗ್ರೌಂಡು ಇದ್ಯಾವುದು ಕೂಡ ಇಂಪಾರ್ಟೆಂಟ್ ಆಗಲ್ಲ. ನೀವು ನಿಮ್ಮ ಲೈಫಲ್ಲಿ ಸಕ್ಸಸ್ಫುಲ್ ಆಗಬೇಕಪ್ಪ ಅಂತಂದರೆ ಯು ಆರ್ ಇಂಪಾರ್ಟೆಂಟ್. ಇದನ್ನು ನೆನಪಲ್ಲಿಟ್ಕೊಳ್ಳಿ ಮತ್ತು ನಿಮ್ಮ ಮೈಂಡ್ಸೆಟ್ಟನ್ನು ಕಂಪ್ಲೀಟ್ಲಿ ರಿಸೆಟ್ ಮಾಡಿಕೊಳ್ಳಿ. ನಂಬರ್ 4, ಸ್ಟಾರ್ಟ್ ವರ್ಕಿಂಗ್ ಆನ್ ಯುವರ್ ಫಿಟ್ನೆಸ್. ನಿಮ್ಮ ಹೆಲ್ತ್ ಇದೆಯಲ್ಲ, ಇದೇ ನಿಮ್ಮ ನಿಜವಾದ ವೆಲ್ತ್ ಆಗಿದೆ. ನೀವು ನಿಮ್ಮ ಲೈಫಲ್ಲಿ ವೆಲ್ತನ್ನು ಕ್ರಿಯೇಟ್ ಮಾಡಬೇಕಪ್ಪ ಅಂತಂದರೆ ಮೊದಲು ನಿಮ್ಮ ಹತ್ರ ಹೆಲ್ತ್ ಇರಲೇಬೇಕು. ನೀವು ಕೆಲಸ ಮಾಡಿದಾಗಲೇ ನಿಮಗೆ ದುಡ್ಡು ಬರೋದಿದೆ. ಕೆಲಸ ಮಾಡಬೇಕಪ್ಪ ಅಂತಂದರೆ ನಿಮ್ಮ ಬಾಡಿ ನಿಮಗೆ ಸಾಥ್ ಕೊಡಲೇಬೇಕು. ನಿಮ್ಮ ಬಾಡಿ ನಿಮಗೆ ಸಾಥ್ ಕೊಡದಿದ್ದರೆ ನೀವು ಕೆಲಸ ಮಾಡೋಕ್ಕಾಗಲ್ಲ, ದುಡ್ಡನ್ನು ಸಂಪಾದಿಸೋಕ್ಕಾಗಲ್ಲ, ವೆಲ್ತ್ ಕ್ರಿಯೇಟ್ ಆಗಲ್ಲ. ನೀವು ಕೆಲಸ ಮಾಡಿ, ವೆಲ್ತ್ ಕ್ರಿಯೇಟ್ ಮಾಡಿ, ಆ ವೆಲ್ತನ್ನು ಎಂಜಾಯ್ ಮಾಡಬೇಕಂದ್ರೂ ಕೂಡ ನಿಮ್ಮ ಹತ್ರ ಆರೋಗ್ಯ ಇರಬೇಕು, ನಿಮ್ಮ ಬಾಡಿ ಸಾಥ್ ಕೊಡಬೇಕು. ನೀವು ವೆಲ್ತನ್ನು ಕ್ರಿಯೇಟ್ ಮಾಡೋಕ್ಕೂ ಮತ್ತು ಎಂಜಾಯ್ ಮಾಡೋಕ್ಕೂ ನಿಮ್ಮ ಹತ್ರ ಹೆಲ್ತ್ ಇರಲೇಬೇಕು. ಹೆಲ್ತೇ ನಿಮ್ಮ ಟ್ರೂ ವೆಲ್ತ್ ಆಗಿದೆ. ಅದಕ್ಕಾಗಿ ನೀವು ಪ್ರತಿದಿನ 1 ಗಂಟೆಯನ್ನು ನಿಮ್ಮ ಫಿಟ್ನೆಸ್ಗಾಗಿ ಕೊಡಿ. ಫಿಟ್ನೆಸ್ನಲ್ಲಿ ನೀವು ಮೊದಲು ನಿಮ್ಮ ಮೆಂಟಲ್ ಫಿಟ್ನೆಸ್ಗೆ ಫೋಕಸ್ ಮಾಡಿ. ನೀವು ಪ್ರತಿದಿನ ಮೆಡಿಟೇಷನನ್ನು ಮಾಡಿ. ನಿಮ್ಮ ಮೈಂಡನ್ನು ಎನಿ ಟೈಮ್ ಶಾಂತವಾಗಿಟ್ಕೊಳ್ಳಿ, ಪಾಸಿಟಿವ್ ಆಗಿಟ್ಕೊಳ್ಳಿ. ಜೊತೆಗೆ ನೀವು ನಿಮ್ಮ ಫಿಸಿಕಲ್ ಫಿಟ್ನೆಸ್ಗೂ ಕೂಡ ಇಂಪಾರ್ಟೆನ್ಸನ್ನು ಕೊಡಿ. ಪ್ರತಿದಿನ ಬೆಳಿಗ್ಗೆ ಬೇಗನೆ ಎದ್ದೇಳಿ ಮತ್ತು 1 ಗಂಟೆ ಹಾರ್ಡ್ ವರ್ಕೌಟನ್ನು ಮಾಡಿ. ರನ್ನಿಂಗ್ ಮಾಡಿ, ವಾಕಿಂಗ್ ಮಾಡಿ, ಜಾಗಿಂಗ್ ಮಾಡಿ, ನಿಮಗೇನು ಮಾಡಬೇಕು ಅಂತ ಅನಿಸುತ್ತೋ ಅದನ್ನು ಮಾಡಿ. ಡ್ಯಾನ್ಸ್ ಮಾಡಿ. ಒಟ್ಟಿನಲ್ಲಿ ನಿಮ್ಮ ಶರೀರ ದಣಿಬೇಕು, ನೀವು ಬೆವರಬೇಕು, ಆ ಥರ ವರ್ಕೌಟ್ ಮಾಡಿ. ಸೊ ನೀವು ಪ್ರತಿದಿನ 1 ಗಂಟೆ ನಿಮ್ಮ ಫಿಟ್ನೆಸ್ನ ಮೇಲೆ ಫೋಕಸ್ ಮಾಡಿ. ಮೆಂಟಲಿ ಮತ್ತು ಫಿಸಿಕಲಿ ಫುಲ್ಲಿ ಫಿಟ್ ಆಗಿರಿ. ನಂಬರ್ 3, ಮೇಕ್ ನ್ಯೂ ಫ್ರೆಂಡ್ಸ್. ನಿಮ್ಮ ನೆಟ್ವರ್ಕ್ ನಿಮ್ಮ ಅಸಲಿ ನೆಟ್ವರ್ಕ್ ಆಗಿದೆ. ಅದಕ್ಕಾಗಿ ನೀವು ನಿಮ್ಮ ಪರ್ಸ್ನಲ್ ಲೈಫಲ್ಲಿ, ಪ್ರೊಫೆಷ್ನಲ್ ಲೈಫಲ್ಲಿ, ಸೋಷಿಯಲ್ ಲೈಫಲ್ಲಿ ಒಳ್ಳೊಳ್ಳೆ ಕಾಂಟ್ಯಾಕ್ಟ್ಸ್ಗಳನ್ನು ಮತ್ತು ಫ್ರೆಂಡ್ಶಿಪ್ಗಳನ್ನು ಬಿಲ್ಡ್ ಮಾಡಿ. ನೀವು ಯಾವುದೇ ಕಾರಣಕ್ಕೂ ಒಂಟಿಯಾಗೋಕ್ಕೆ ಹೋಗಬೇಡಿ. ನೀವು ಎಮೋಷ್ನಲಿ ಎಲ್ಲರೊಂದಿಗೂ ಡಿಟ್ಯಾಚ್ ಆಗಿದ್ದರೂ ಕೂಡ ಪ್ರೊಫೆಷ್ನಲಿ ಕನೆಕ್ಟೆಡ್ ಆಗಿರಿ. ನಿಮ್ಮದೇ ಆದಂತಹ ಒಂದು ಪರ್ಸ್ನಲ್ ಸ್ಪೇಸನ್ನು ಕೂಡ ಬಿಲ್ಡ್ ಮಾಡಿಕೊಳ್ಳಿ. ನಿಮ್ಮೊಂದಿಗೆ ನೀವು ಹ್ಯಾಪಿಯಾಗಿರಿ. ನಿಮ್ಮ ಲೈಫಲ್ಲಿ ನೀವು ಒಂದು ಗ್ರೇಟ್ ಲೆವೆಲ್ಗೆ ಹೋಗಬೇಕಪ್ಪ ಅಂತಂದರೆ ನಿಮ್ಮ ಹತ್ರ ಒಂದು ಚೆನ್ನಾಗಿರುವ ನೆಟ್ವರ್ಕ್ ಇರಲೇಬೇಕು. ನಿಮ್ಮ ನೆಟ್ವರ್ಕ್ ಎಷ್ಟು ಚೆನ್ನಾಗಿರುತ್ತೋ ಅಷ್ಟು ಜಾಸ್ತಿ ಅಪಾರ್ಚುನಿಟಿಗಳು ನಿಮಗೆ ಬರ್ತವೆ. ಅದಕ್ಕಾಗಿ ನೀವು ಹೊಸ ಹೊಸ ಫ್ರೆಂಡ್ಸ್ಗಳನ್ನು ಮಾಡಿಕೊಳ್ಳಿ. ಫ್ರೆಂಡ್ಸ್ಗಳನ್ನು ಮಾಡ್ಕೊಳ್ಳೋದು ಕೂಡ ಸಿಂಪಲ್ ಆಗಿದೆ. ನೀವು ಟ್ರಾವೆಲ್ ಮಾಡೋಕ್ಕೆ ಶುರು ಮಾಡಿ. ನೀವು ನಿಮ್ಮ ಸಿಟಿಯಲ್ಲೇ ಅಲ್ಲೇ ಬಿದ್ದು ಓದಾಡ್ತೀರಾ. ಅದೇ ಕಾಫಿ ಶಾಪು, ಅದೇ ಪಬ್ಬು ಅಂತಂದರೆ ಯಾರೂ ಕೂಡ ಹೊಸ ವ್ಯಕ್ತಿಗಳ ಕಣ್ಣಿಗೆ ನೀವು ಬೀಳಲ್ಲ. ಆದರೆ ಯಾವಾಗ ನೀವು ಟ್ರಾವೆಲ್ ಮಾಡ್ತಿರೋ, ಬೇರೆ ಬೇರೆ ಲೊಕೇಶನ್ಗಳಿಗೆ ಹೋಗ್ತಿರೋ, ಆವಾಗ ಹೊಸ ಹೊಸ ಜನ ಸಿಗ್ತಾರೆ. ಹೊಸ ಹೊಸ ಜನರ ಕಣ್ಣಿಗೆ ನೀವು ಬೀಳ್ತೀರಾ. ಟ್ರಾವೆಲ್ ಮಾಡೋಕ್ಕೆ ಶುರು ಮಾಡಿ. ಮತ್ತು ಜನರಿಗೆ ಹೆಲ್ಪ್ ಮಾಡಿ. ಜನರಿಗೆ ನೀವು ದುಡ್ಡೇ ಕೊಟ್ಟು ಹೆಲ್ಪ್ ಮಾಡಬೇಕಂತ ಏನಿಲ್ಲ. ದುಡ್ಡನ್ನು ಬಿಟ್ಟು ಕೂಡ ಬೇರೆ ಥರನಾದ ಹೆಲ್ಪ್ಗಳಿರ್ತವೆ. ಜನರಿಗೆ ಹೆಲ್ಪ್ ಮಾಡಿ. ಜನರ ಲೈಫಲ್ಲಿ ವ್ಯಾಲ್ಯೂ ಆ್ಯಡ್ ಮಾಡಿ.
ಜನರ ಮಾತುಗಳನ್ನು ಕೇಳಿಸಿಕೊಳ್ಳಿ. ಸೊ ಈ ರೀತಿ ನೀವು ಮಾಡಿದರೆ ಜನ ಆಟೋಮೆಟಿಕ್ ಆಗಿಯೇ ನಿಮ್ಮೊಂದಿಗೆ ಫ್ರೆಂಡ್ಶಿಪ್ಪನ್ನು ಮಾಡ್ತಾರೆ. ಹೊಸ ಫ್ರೆಂಡ್ಸ್ಗಳನ್ನು ಬೆಳೆಸಿಕೊಳ್ಳಿ. ನಂಬರ್ 2, ಸ್ಟಾರ್ಟ್ ರೀಡಿಂಗ್ ಬುಕ್ಸ್. ಈ ಕ್ಷಣದಿಂದಲೇ ಪುಸ್ತಕಗಳನ್ನು ಓದುವ ಹುಚ್ಚನ್ನು ಬೆಳೆಸಿಕೊಳ್ಳಿ. ಪುಸ್ತಕಗಳೊಂದಿಗೆ ದೋಸ್ತಿ ಮಾಡಿ. ಪುಸ್ತಕಗಳಿಗೆ ನಿಮ್ಮ ಲೈಫನ್ನು ಬದಲಾಯಿಸುವ ಮಹಾನ್ ಶಕ್ತಿ ಇದೆ. ನೀವು ಪುಸ್ತಕಗಳನ್ನು ಓದೋಕ್ಕೆ ಶುರು ಮಾಡಿದರೆ ಖಂಡಿತವಾಗಿಯೂ ನಿಮ್ಮ ಲೈಫು ಚೇಂಜ್ ಆಗೇ ಆಗತ್ತೆ. ಯುವ ಜನಾಂಗಕ್ಕೆ ಸರಿಯಾದ ಮಾರ್ಗದರ್ಶನವನ್ನು ತೋರಿಸಿದ್ದಕ್ಕಾಗಿ, ಸಮಾಜದಲ್ಲಿ ಹೊಸ ಒಂದು ಯೋಚನೆಗಳನ್ನು ಬಿತ್ತಿದ್ದಕ್ಕಾಗಿ ಅಥೆನ್ಸ್ನಲ್ಲಿ ಸಾಕ್ರೆಟೀಸ್ ಅವರಿಗೆ ವಿಷ ಕುಡಿದು ಸಾಯಿ ಅನ್ನೋ ಒಂದು ಶಿಕ್ಷೆ ಸಿಗತ್ತೆ. ನಾಳೆ ಅವರು ವಿಷ ಕುಡಿದು ಸಾಯೋರು ಇರ್ತಾರೆ. ಆದರೂ ಕೂಡ ಸಾಕ್ರೆಟೀಸ್ ಅವರು ಒಂದಿನ ಮುಂಚೆ ಪುಸ್ತಕಗಳನ್ನು ಓದ್ತಾ ಇರ್ತಾರೆ. ತಮ್ಮ ಶಿಷ್ಯಂದಿರೊಂದಿಗೆ ಫಿಲಾಸಫಿಗಳನ್ನು, ಸೈಕಾಲಜಿಯನ್ನು ಡಿಸ್ಕಸ್ ಮಾಡ್ತಾ ಇರ್ತಾರೆ. ತಮ್ಮ ನಾಲೆಜನ್ನು ಶೇರ್ ಮಾಡುವುದರ ಜೊತೆಗೆ ತಮ್ಮ ನಾಲೆಜನ್ನು ಕೂಡ ಜಾಸ್ತಿ ಮಾಡಿಕೊಳ್ತಾ ಇರ್ತಾರೆ. ಅವ್ರಿಗೆ ಗೊತ್ತಿದೆ ಮರುದಿನ ನಾನು ವಿಷ ಕುಡಿದು ಸಾಯೋದಿದೆ ಅಂಥೇಳಿ. ಆದರೂ ಕೂಡ ಅವರು ಬುಕ್ಸ್ಗಳನ್ನು ಓದ್ತಾ ಇರ್ತಾರೆ, ನಾಲೆಜನ್ನು ಗೇನ್ ಮಾಡ್ತಾ ಇರ್ತಾರೆ. ಭಗತ್ ಸಿಂಗ್ ಅವರನ್ನು ಗಲ್ಲಿಗೇರಿಸುವುದಕ್ಕಾಗಿ, ಕರ್ಕೊಂಡು ಹೋಗುವುದಕ್ಕಾಗಿ ಜೈಲ್ ಆಫೀಸರ್ ಬರ್ತಾರೆ. ಸೊ ಆವಾಗ ಭಗತ್ ಸಿಂಗ್ ಅವರು ಲೆನಿನ್ ಅವರ ಆಟೋಬಯೋಗ್ರಫಿಯನ್ನು ಓದ್ತಾ ಇರ್ತಾರೆ. ಒಬ್ಬ ಕ್ರಾಂತಿಕಾರಿ ಇನ್ನೊಬ್ಬ ಕ್ರಾಂತಿಕಾರಿಯನ್ನು ಪುಸ್ತಕದ ರೂಪದಲ್ಲಿ ಮೀಟ್ ಆಗ್ತಾ ಇರ್ತಾನೆ. ಭಗತ್ ಸಿಂಗ್ ಅವರಿಗೆ ಗೊತ್ತಿದೆ ನನ್ನನ್ನು ಗಲ್ಲಿಗೇರಿಸೋರಿದ್ದಾರೆ ನೆಕ್ಸ್ಟ್ ಸೆಕೆಂಡಲ್ಲಿ. ಆದರೂ ಕೂಡ ಭಗತ್ ಸಿಂಗ್ ಅವರು ಪುಸ್ತಕವನ್ನು ಓದ್ತಾ ಇರ್ತಾರೆ. ಇಲ್ಲಿ ನೀವು ಸಾಕ್ರೆಟೀಸ್ ಅವರನ್ನು, ಭಗತ್ ಸಿಂಗ್ ಅವರನ್ನು ನೋಡಿ. ಸಾವು ಇವರ ಕಣ್ಮುಂದಿದೆ, ಇವ್ರಿಗೆ ಗೊತ್ತಿದೆ ನಾವು ಸಾಯೋರಿದ್ದೀವಿ ಅಂಥೇಳಿ. ಆದರೂ ಕೂಡ ಇವರು ಪುಸ್ತಕಗಳನ್ನು ಓದ್ತಾ ಇದ್ದರು. ಈಗ ನೀವು ಯೋಚನೆ ಮಾಡಿ, ನಿಮ್ಮ ಕಂಪ್ಲೀಟ್ ಲೈಫ್ ಇನ್ನೂ ನಿಮ್ಮ ಕೈಯಲ್ಲಿದೆ. ನೀವೇನೀಗ ಸಾಯೋಕ್ಕೆ ಹೊರಟಿಲ್ಲ, ಇನ್ನೂ ಪೂರ್ತಿ ಜೀವನವನ್ನು ನೀವು ಬಾಳಿ ಬದುಕೋರಿದ್ದೀರಾ. ಸೊ ಸಾಯೋರೆಲ್ಲ ಪುಸ್ತಕ ಓದ್ತಾ ಇದ್ದಾರಪ್ಪ ಅಂತಂದರೆ ನೀವು ಬಾಳಿ ಬದುಕೋರಿಗೆ ಪುಸ್ತಕ ಓದೋಕ್ಕೆ ಏನು ದಾಡಿಯಾಗಿದೆ? ಪುಸ್ತಕಗಳನ್ನು ಓದುವ ಹುಚ್ಚನ್ನು ಬೆಳೆಸಿಕೊಳ್ಳಿ. ನಂಬರ್ 1, ಲರ್ನ್ ಎನಿ ಒನ್ ಸ್ಕಿಲ್. ನೀವು ಯಾವುದಾದ್ರೂ ಒಂದು ಮನಿ ಮೇಕಿಂಗ್ ಸ್ಕಿಲ್ಲನ್ನು ಕಡ್ಡಾಯವಾಗಿ ಕಲೀರಿ. ಫಸ್ಟ್ ಲರ್ನ್ ದೆನ್ ಅರ್ನ್. ಈ ಜಗತ್ತಿನಲ್ಲಿ ಯಾವುದಾದ್ರೂ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತ ಇದ್ದರೆ ಅದು ಸೆಲ್ಫ್ ಇನ್ವೆಸ್ಟ್ಮೆಂಟ್ ಆಗಿದೆ. ನೀವು ಹೊಸ ಹೊಸ ಸ್ಕಿಲ್ಗಳನ್ನು ಕಲಿಯೋದಕ್ಕಾಗಿ ಸ್ವಲ್ಪ ದುಡ್ಡನ್ನು ಖರ್ಚು ಮಾಡಿ ಮತ್ತು ಒಂದೊಳ್ಳೆ ಮನಿ ಮೇಕಿಂಗ್ ಸ್ಕಿಲ್ಲನ್ನು ಕಲೀರಿ. ಸ್ಕಿಲ್ಗಳು ನಿಮಗೆ ಹಣವನ್ನು ಸಂಪಾದಿಸೋದಕ್ಕೆ ಹೆಲ್ಪ್ ಮಾಡ್ತವೆ. ಮನಿ ಈಸ್ ದ ಮೋಸ್ಟ್ ಎಸೆನ್ಷಿಯಲ್ ಟೂಲ್ ಇನ್ ಯುವರ್ ಲೈಫ್. ವಿದೌಟ್ ಮನಿ ಯು ಕಾಂಟ್ ಸರ್ವೈವ್. ದುಡ್ಡೇ ಜಗತ್ತಾಗಿದೆ. ದುಡ್ಡಿಲ್ಲದೆ ನೀವು ಈ ಜಗತ್ತಿನಲ್ಲಿ ಸರ್ವೈವ್ ಆಗೋಕ್ಕೆ ಸಾಧ್ಯ ಇಲ್ಲ. ನೀವು ಖುಷಿಯಾಗಿರಬೇಕಪ್ಪ ಅಂತಂದರೆ ನಿಮಗೆ ದುಡ್ಡು ಬೇಕೇ ಬೇಕು. ಸೊ ಹಣವನ್ನು ಸಂಪಾದಿಸುವುದಕ್ಕಾಗಿ ನಿಮಗೆ ಯಾವುದು ಇಷ್ಟ ಆಗುತ್ತೋ ಆ ಒಂದು ಸ್ಕಿಲ್ಲನ್ನು ಕಲೀರಿ ಮತ್ತು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೇಗನೆ ಹಣವನ್ನು ಸಂಪಾದಿಸೋಕ್ಕೆ ಶುರು ಮಾಡಿ. ಒಂದು ವೇಳೆ ನಿಮಗೆ ಕಂಟೆಂಟ್ ಕ್ರಿಯೇಷನ್, ಯೂಟ್ಯೂಬ್ ಚಾನಲ್ ಮ್ಯಾನೇಜ್ಮೆಂಟ್, ಸ್ಮಾರ್ಟ್ಫೋನ್ ಫೋಟೋಗ್ರಫಿ, ಸ್ಮಾರ್ಟ್ಫೋನ್ ಫಿಲಮ್ ಮೇಕಿಂಗ್, ವಿಡಿಯೋ ಎಡಿಟಿಂಗ್ನಂತಹ ಕ್ರಿಯೇಟಿವ್ ಸ್ಕಿಲ್ಗಳನ್ನು ಕಲಿಯೋ ಆಸೆ ಇದ್ದರೆ ಈಗಲೇ ನೀವು roaringfilmschool.comಗೆ ವಿಸಿಟ್ ಮಾಡಿ ಮತ್ತು ಕಲೀರಿ. ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಚೆಕ್ ಮಾಡಿ. ಸುಮ್ಮನೆ ನಿಮ್ಮ ಗೋಲ್ಡನ್ ಟೈಮನ್ನು ವೇಸ್ಟ್ ಮಾಡುವ ಬದಲು ಈ 5 ಕೆಲಸಗಳನ್ನು ಮಾಡಿ ನಿಮ್ಮ ಲೈಫು ಪರ್ಮನೆಂಟ್ಲಿ ಚೇಂಜ್ ಆಗುತ್ತೆ. ನಾನು ಹೇಳಿದ್ದು ನಿಮಗೆ ಅರ್ಥ ಆಗಿದೆ, ಇಷ್ಟ ಆಗಿದೆ ಅಂತಂದರೆ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗುವೆ. ಆಲ್ ದ ಬೆಸ್ಟ್.